ಸುಟ್ಟಿರೋ ಬದನೆಕಾಯಿ ಚಟ್ನಿ ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ನನಗೆ ಸಂತೆಯಲ್ಲಿ ಒಂದು ದಪ್ಪಗಿರೋ ಪರ್ಪಲ್ ಕಲರ್ ಬದನೆಕಾಯಿ ಸಿಕ್ಕಿತ್ತು. ಇದನ್ನು ತಂದು ಚೆನ್ನಾಗಿ ತೊಳೆದು ಇದಕ್ಕೆ ಲೈಟಾಗಿ ಸುತ್ತಲೂ ಎಣ್ಣೆ ಸವರಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಸುಡ್ತಾ ಇದ್ದೀನಿ. ನಿಮಗೆ ಕೆಂಡದ ಅನುಕೂಲ ಇದ್ದರೆ ನೀವು ಸುಡ್ಬೋದು ಕೆಂಡದಲ್ಲಿ. ಆದರೆ ನಾನಿಲ್ಲಿ ಗ್ಯಾಸಲ್ಲಿ ಸಣ್ಣ ಉರಿಲಿ ಸುಡ್ತಾ ಇದ್ದೀನಿ. ಎಣ್ಣೆ ಹಚ್ಚಿ ಸುಡೋದ್ರಿಂದ ಅದು ಅಂಟ್ಕೊಳ್ಳೋದಿಲ್ಲ. ಈಸಿಯಾಗಿ ನೆಕ್ಸ್ಟು ಸುಟ್ಟ ಮೇಲೆ ನಾವು ತೆಗಿಬೋದು ಆ ಸಿಪ್ಪೆನ. ಅದಕ್ಕೋಸ್ಕರ ನಾನು ಸಣ್ಣ ಉರಿಲಿ ಸುಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಒಂದು 5-6 ನಿಮಗೆ ಖಾರ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ನಾನಿಲ್ಲೊಂದು 5 ಮೆಣಸಿನ್ಕಾಯಿನ ಅದೇ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಸುಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಸುಟ್ಟ ನಂತರ ಆ ಸಿಪ್ಪೆನ ನಿಧಾನಕ್ಕೆ ತೆಗಿಬೇಕು. ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನಿಧಾನ ಮುಂದೆ ಸ್ವಲ್ಪ ದಪ್ಪ ಇರೋದ್ರಿಂದ ಸಣ್ಣ ಉರಿಲಿ ನಿಧಾನಕ್ಕೆ ಸುಡಬೇಕು. ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಸುಟ್ಟು ರೆಡಿ ಆಯಿತು. ಈಗ ಬದನೆಕಾಯಿ ಸಿಪ್ಪೆನ ನಿಧಾನಕ್ಕೆ ತೆಗೆದು ಅದರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದು ಆರಲಿಕ್ಕೆ ಬಿಡಿ. ಸ್ವಲ್ಪ ಆರಾದಮೇಲೆ ಅರಿಶಿನ, ಜೀರಿಗೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಇವುಗಳನ್ನು ರುಬ್ಬಕ್ಕೆ ಹಾಕಿ, ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ, ಅದನ್ನು ಅಷ್ಟೇ ಸುಟ್ಟಿರ್ತೀವಿ, ಅದನ್ನು ರುಬ್ಬಕ್ಕೆ ಹಾಕಿ ಮಿಕ್ಸಿ ಜಾರಿಗೆ ರೆಡಿ ಮಾಡ್ಕೊಳ್ಳಿ. ಇನ್ನು ಮಾಮೂಲಿ ಬದನೆಕಾಯಿ ಚಟ್ನಿಗೆ ಒಗ್ಗರಣೆ ಇಲ್ಲ ಅಂದರೆ ಹೇಗೆ? ಎಣ್ಣೆ ಬಿಟ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ಮಾಮೂಲಿ ಏನೇನು ಒಗ್ಗರಣೆಗೆ ಹಾಕ್ತೀವೋ ಅದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ರುಬ್ಬಿದಂತಹ ಬಿಸಿ ಆರಿದ ಮೇಲೆ ರುಬ್ಬಿದಂತಹ ಬದನೆಕಾಯಿ, ಕಾಯಿ ಇವುಗಳನ್ನೆಲ್ಲ ಚಟ್ನಿಗೆ ಹಾಕಿದ್ರೆ ಸೂಪರಾಗಿರೋ ಬದನೆಕಾಯಿ ಚಟ್ನಿ ರೆಡಿ. ಚಪಾತಿ, ರೊಟ್ಟಿ, ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.